ನಂಬಿ ಕೆಟ್ಟವರಿಲ್ಲವೋ ಗೋವಿಂದನ ನಂಬಿ ಕೆಟ್ಟವರಿಲ್ಲವೋ ಅಲ್ವಾ ಸ್ನೇಹಿತರೆ. ಜೀವನದಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಎಷ್ಟೋ ಸರ್ತಿ ಸ್ನೇಹಿತರನ್ನೋ ಇನ್ಯಾರನ್ನೋ ಅಥವಾ ಅಕ್ಕಪಕ್ಕದವನ್ನೋ ಬಂಧು ಬಳಗನೋ ನಂಬಿಡ್ತೀವಿ. ಆ ನಂಬಿಕೆನ ಅವ್ರು ಉಳಿಸ್ಕೊಂಡ್ರೆ ಸಂತೋಷ. ಅವ್ರು ಉಳಿಸ್ಕೊಳ್ಳಿಲ್ಲ ಅಂದರೆ ಖಂಡಿತ ಅಲ್ವಾ ಎಂಥ ದೊಡ್ಡ ಆಘಾತ ಆಗುತ್ತೆ ನಮಗಲ್ವಾ. ಅದು ಹಣದ ವಿಚಾರ ಇರ್ಬೋದು, ಇನ್ನೊಂದಿರ್ಬೋದು, ಅಥವಾ ನಾವು ಯಾರಿಗೂ ಹೇಳಬೇಡಿ ಅಂತ ಹೇಳಿರೋ ಒಂದು ಗುಟ್ಟಿನ ವಿಷಯ ಇರ್ಬೋದು. ಅಲ್ಲಿ ಅವ್ರನ್ನ ನಂಬಿ ನಾವು ಅದನ್ನು ಹೇಳಿರ್ತೀವಿ ಅಥವಾ ನಂಬಿ ಆ ಹಣನ ಕೊಟ್ಟಿರ್ತೀವಿ, ಇನ್ನೇನೋ ಒಂದು ಮಾಡಿರ್ತೀವಿ. ಆ ನಂಬಿಕೆಗೇ ದ್ರೋಹ ಎಸಗಿದಾಗ ಪ್ರಪಂಚದಲ್ಲಿ ಯಾರನ್ನಪ್ಪ ನಂಬೋದು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಹೇಳುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಹೊಸ ಕತೆ ಏನು ಅಂತ ನೋಡೋಣ. ಶೀರ್ಷಿಕೆಯೇ ನಂಬಿಕೆ. ಜಾನಕಿಯವರ ಮುಖ ಕಳಾಹೀನವಾಗಿತ್ತು. ಒಬ್ಬರೇ ಏನೇನೋ ಬಡಬಡಿಸ್ತಿದ್ರು. ಕೆಲವೊಮ್ಮೆ ಒಳಗೊಳಗೆ ಅಳ್ತಿದ್ರು. ಯಾರಲ್ಲೂ ಹೇಳಿಕೊಳ್ಳಲಾಗದ ಸಂಕಟವನ್ನು ಅನುಭವಿಸ್ತಿದ್ರು. ಮಗ ಮತ್ತು ಸೊಸೆ ಎಷ್ಟೇ ಪರಿಪರಿಯಾಗಿ ವಿಚಾರಿಸಿದ್ರು ಜಾನಕಿಯವರು ಬಾಯಿ ಬಿಟ್ಟು ತಮ್ಮ ಸಂಕಟವನ್ನು ತೋಡಿಕೊಂಡಿರಲಿಲ್ಲ. ಇತ್ತ ಮಗ ಅಶೋಕ್ ಮತ್ತು ಸೊಸೆ ರಾಗಿಣಿಗೆ ಕೂಡ ಜಾನಕಿಯವರ ಬದಲಾದ ನಡತೆ ಚಿಂತೆಗೀಡು ಮಾಡಿತ್ತು. ಮೊದಲೆಲ್ಲ ಅತ್ತೆ ಎಷ್ಟು ಲವಲವಿಕೆಯಿಂದ ಇರ್ತಿದ್ರು ಮಗನೊಡನೆ ಮತ್ತು ತನ್ನ ಜೊತೆಗೆ ಬಾಯಿ ತುಂಬ ಮಾತನಾಡ್ತಿದ್ರು. ಆದರೆ ಹೀಗೊಂದು ವಾರದಿಂದ ಏಕಾಏಕಿ ಸ್ವಭಾವದಲ್ಲಿ ಬದಲಾವಣೆಯಾಗಿತ್ತು. ಒಂದು ಮಾತಿಲ್ಲ, ಕತೆ ಇಲ್ಲ, ನಗುವಿಲ್ಲ, ಏನನ್ನೋ ಕಳೆದುಕೊಂಡವರಂತೆ ಕುಳಿತಿರ್ತಿದ್ರು. ಅಂದು ರವಿವಾರ. ಅಶೋಕನ ಆಫೀಸಿಗೆ ರಜೆ ಇದ್ದ ಕಾರಣ ಮನೆಯಲ್ಲಿ ಇದ್ದ. ಬಾಗಿಲು ಬಡಿದ ಸದ್ದಾಯಿತು. ರಾಗಿಣಿಯೇ ಹೋಗಿ ಬಾಗಿಲು ತೆರೆದಳು. ಬನ್ನಿ ಬನ್ನಿ ಸಾರ್ ಎನ್ನುತ್ತಾ ಅತಿಥಿಯೊಡನೆ ಹೊಳಬಂದಳು. ಬಂದವರು ಅಮ್ಮನ ಸ್ನೇಹಿತೆಯ ಮಗ ಯಶವಂತ್. ಅಶೋಕ್, ಅರೆ ಏನ್ ಸಾರ್, ಬಹಳ ಅಪರೂಪ ಆಗ್ಬಿಟ್ರಿ, ಬನ್ನಿ ಕೂತ್ಕೊಳ್ಳಿ. ಅಮ್ಮ ಹೇಗಿದ್ದಾರೆ, ಮಕ್ಕಳು ಪತ್ನಿ ಎಲ್ಲ ಚೆನ್ನಾಗಿದ್ದಾರಾ ಎಂದನು. ಯಶವಂತ್ ನೋವಿನಿಂದ, ಇನ್ನೆಲ್ಲಿ ಅಮ್ಮ ಸರ್, ಅಮ್ಮ ಹೋಗಿ 1 ವಾರವಾಯಿತು ಎಂದನು. ಅಶೋಕ್ ಮತ್ತು ರಾಗಿಣಿ ಇಬ್ಬರಿಗೂ ಒಂದು ರೀತಿಯ ಗಾಬರಿ ಮತ್ತು ದುಃಖ ಉಂಟಾಯಿತು. ಅಯ್ಯೋ, ಈ ವಿಚಾರ ಅಮ್ಮಂಗೆ ತಿಳಿಲಿಲ್ವೇ ಎಂದಾಗ, ಇಲ್ಲ, ನಿಮ್ಮಮ್ಮಂಗೆ ನಾನೇ ಫೋನ್ ಮಾಡಿ ತಿಳಿಸಿದ್ದೆ, ಆದರೆ ಯಾಕೋ ಆಂಟಿ ಬರಲೇ ಇಲ್ಲ, ಬರ್ತೀನಿ ಅಂದೋರು ಅಂದಾಗ ಅಶೋಕ್ ಮತ್ತು ರಾಗಿಣಿ ಪರಸ್ಪರ ಮುಖ ನೋಡಿಕೊಂಡರು. ಅಂದ ಹಾಗೆ ಸ್ವಲ್ಪ ಅಮ್ಮನ ಕರೀತೀರಾ ಎಂದನು ಯಶವಂತ್. ರಾಗಿಣಿ ಒಳಕ್ಕೆ ಹೋಗಿ, ಅತ್ತೆ ಬನ್ನಿ, ಯಶವಂತ್ ಬಂದಿದ್ದಾರೆ ಎಂದಾಗ ಯಾವುದೋ ಆಲೋಚನೆಯಲ್ಲಿದ್ದ ಜಾನಕಿಯವರು ಯಶವಂತನೇ ಎಂದು ಒಂದೇ ಉಸಿರಿಗೆ ಹೊರಗಡೆಗೆ ಓಡಿ ಬಂದರು. ಯಶವಂತ್, ಅಮ್ಮ ಹೇಗಿದ್ದೀರಾ ಅಂದಾಗ ಓಡಿ ಬಂದು ಅವನ ಪಕ್ಕ ಕುಳಿತುಕೊಂಡವರೇ, ನಿಮ್ಮಮ್ಮ ಪಾಪ ಇನ್ನೂ ಬದುಕಬಹುದಿತ್ತು ಎನ್ನುತ್ತಾ ಮತ್ತೆ ಎನ್ನುತ್ತಾ ಮೌನಕ್ಕೆ ಜಾರಿಬಿಟ್ಟರು. ಯಶವಂತನೇ, ಅಮ್ಮ ನೀವೇನು ಚಿಂತಿಸಬೇಡಿ, ನಾನೀಗ ಬಂದಿರೋದು ಎಂದು ಹೇಳ್ತಾ ತನ್ನ ಜೇಬಿನಿಂದ ಒಂದು ಸಣ್ಣ ಪಾಕೆಟನ್ನು ಹೊರ ತೆಗೆದು, ಅಮ್ಮ ತೆಗೆದುಕೊಳ್ಳಿ, ಇದು ನಿಮ್ಮ ಸ್ವತ್ತು. ಅಮ್ಮ ನನಗೆ ಸಾಯೋ ಹಿಂದಿನ ದಿನ ಎಲ್ಲ ಹೇಳಿದ್ರು. ಅಮ್ಮನ ಕಷ್ಟ ಸಮಯದಲ್ಲಿ ನೀವು ಸಹಾಯ ಮಾಡಿದ್ದೀರಾ, ಅದನ್ನು ನಾನು ಎಂದಿಗೂ ಮರೆಯೋಲ್ಲ, ತೆಗೆದುಕೊಳ್ಳಿ, ಇದು ನಿಮ್ಮ ಹಣ ಅಂದಾಗ ಅಷ್ಟು ದಿನದಿಂದ ಕಳೆಗುಂದಿದ್ದ ಕಣ್ಣುಗಳೀಗ ಅರಳಿದವು. ಹೌದಾ, ನಿಮ್ಮಮ್ಮ ಎಲ್ಲ ನಿನ್ನ ಹತ್ರ ಹೇಳಿದ್ಲಾ? ಓ ಸತ್ಯ ಎನ್ನುತ್ತಾ, ಊಟ ಮಾಡ್ಕೊಂಡು ಹೋಗಪ್ಪ ಎನ್ನಲು ಯಶವಂತ್, ಇಲ್ಲಮ್ಮ, ಮನೆಗೆ ಹೋಗ್ತೀನಿ, ಕಾರ್ಯಕ್ಕೆ ಬರಲೇಬೇಕು, ಬಂದು ಕರಿತೀವಿ ಎಂದು ಹೇಳಿ ಹೊರಟನು. ರಾಗಿಣಿ ಮತ್ತು ಅಶೋಕ್ ಇಬ್ಬರಿಗೂ ಅಮ್ಮನ ನೋವಿನ ಕಾರಣದ ಅರಿವಾಗಿತ್ತು. ಆ ಹಣವನ್ನು ಮಗನ ಕೈಲಿಡುತ್ತಾ, ನೋಡಪ್ಪ, ಕಷ್ಟ ಎಂದಿದ್ದಕ್ಕೆ ಕೊಟ್ಟಿದ್ದೆ, ಆದರೆ ನಿಮ್ಗೆ ಯಾರಿಗೂ ಹೇಳಿರಲಿಲ್ಲ. ಅವಳು ಸತ್ಲು ಎಂದಾಗ ನನ್ನ ಹಣ ಮುಳುಗಿತೆಂದೇ ಭಾವಿಸಿದ್ದೆ, ಆದರೆ ನಾನಿಟ್ಟ ನಂಬಿಕೆ ಉಳಿಸ್ಕೊಂಡ್ಲು ನನ್ನ ಆಪ್ತ ಸ್ನೇಹಿತೆ. ಇದನ್ನು ತೆಗೆದುಕೊಂಡೋಗಿ ಬ್ಯಾಂಕ್ನಲ್ಲಿಡು ಎಂದರು ತೃಪ್ತಿಯಿಂದ. ನೋಡಿದ್ರ ಸ್ನೇಹಿತರೆ, ಇಲ್ಲಿ ಜಾನಕಮ್ಮನವರು ಇಟ್ಟಂತಹ ನಂಬಿಕೆಯನ್ನು ಆಕೆಯ ಸ್ನೇಹಿತೆ ಅದನ್ನು ಕಳೆದುಕೊಳ್ಳಲಿಲ್ಲ. ತಾನು ಸತ್ರು ಸಾಯೋದಕ್ಕಿಂತ ಮುಂಚೆ ಮಗನ್ನ ಕರೆದು ಎಲ್ಲ ವಿಷಯವನ್ನು ವಿವರವಾಗಿ ವಿವರಿಸಿ ಆಕೆ ಹಣನ ತಲುಪಿಸು ಅಂತ ಹೇಳಿ ಪ್ರಾಣ ಬಿಟ್ಟಿದ್ರು. ಈಕೆ ಜಾನಕಿಯವರು ಕೊಟ್ಟಂಥ ಹಣನ ಆಕೆಯ ಮಗ ಅವರೇ ತಂದು ಕೊಟ್ಟು ಥ್ಯಾಂಕ್ಸ್ ಹೇಳಿದ್ರು. ನೋಡಿದ್ರ, ಈ ರೀತಿ ನಂಬಿಕೆನ ಉಳಿಸ್ಕೊಳ್ತಕ್ಕಂತಹ ಸ್ನೇಹಿತರು ನೋಡಿ, ಇದ್ದಾಗಲ್ಲದೆ ಸತ್ತ ನಂತರವೂ ನಂಬಿಕೆನ ಉಳಿಸ್ಕೊಂಡು ನಂಬಿಕೆಗೆ ಒಂದು ಅಪವಾದವಾಗಿ ಬದುಕ್ತಾರೆ. ಆದರೆ ಅದೇ ಇನ್ನು ಕೆಲವರು ಎಷ್ಟೋ ರೀತಿಯ ಸಹಾಯವನ್ನು, ಅದು ಧನ ಸಹಾಯ ಇರ್ಬೋದು, ಇನ್ನೊಂದು ರೀತಿ ಇರಬಹುದು,
ಎಲ್ಲ ರೀತಿಯ ಸಹಾಯವನ್ನು ಮಾಡಿಸ್ಕೊಂಡ್ಬಿಡ್ತಾರೆ. ಆದರೆ ಕೊನೆಯಲ್ಲಿ ನಮ್ಮ ನಂಬಿಕೆಗೇ ದ್ರೋಹವನ್ನೆಸಗ್ತಾರೆ. ಆದರೆ ಈ ಜಾನಕಮ್ಮನವರ ಆಪ್ತ ಸ್ನೇಹಿತೆ ಜಾನಕಿಯವರ ನಂಬಿಕೆಯನ್ನು ಮೋಸ ಮಾಡಲಿಲ್ಲ ಅಲ್ವೇ ಸ್ನೇಹಿತರೆ? ಏನನ್ನಿಸ್ತು ಈ ಕತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಅನಿತಾ ನಮಸ್ತೆ.